ನೀವು ನೋಡ್ಬೋದು ಡಿ ವಿ ಅವರ RS457 ನನ್ನ ಹತ್ರ ಇದೆ ಅಂತ. ಸೊ ಈ ಗಾಡಿ ನನ್ನ ಹತ್ರ ಏನು ಮಾಡ್ತಿದೆ ಅದನ್ನು ನಾನು ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ. RS457 ಫಸ್ಟ್ ಸರ್ವಿಸ್ ಕಾಸ್ಟ್ ಎಷ್ಟಾಯಿತು ಅಂದರೆ ದ ಸೇಮ್ ಆ್ಯಸ್ ಮೈ R3, ಅದಕ್ಕೂ ಅಷ್ಟೇ ಆಗಿತ್ತು. ನೋಡಿ ಹೆಂಗೈತೆ ಆಡಿ TT 400 BHP ಪುಷ್ ಮಾಡ್ತಿದೆಯಲ್ಲ. 400 ಪ್ಲಸ್ ಇದೆ, ಟಾರ್ಕ್ 600 ಪ್ಲಸ್ ಇದೆ. ಓಹೋ So hello guys, very good morning and welcome back to my channel. Today is a beautiful day, it's a Sunday and ನಾವು ಹೋಗ್ತಾ ಇದ್ದೀವಿ ಒಂದು ಬ್ರೇಕ್ಫಾಸ್ಟ್ ಡ್ರೈವ್ಗೆ. ಆ್ಯಂಡ್ ನೀವು ನೋಡ್ಬೋದು ಡಿ ವಿ ಅವರ RS457 ನನ್ನ ಹತ್ರ ಇದೆ ಅಂತ. ಸೊ ಈ ಗಾಡಿ ನನ್ನ ಹತ್ರ ಏನು ಮಾಡ್ತಿದೆ ಅದನ್ನು ನಾನು ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ. ಬಟ್ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ವಿ ಆರ್ ಗೋಯಿಂಗ್ ಔಟ್ ಆನ್ ಎ ಬ್ರೇಕ್ಫಾಸ್ಟ್ ಡ್ರೈವ್, ನಾಟ್ ಎ ಬ್ರೇಕ್ಫಾಸ್ಟ್ ರೈಡ್. ಸೊ ಗಾಡಿಗಳಲ್ಲಿ ಹೋಗ್ತಾ ಇಲ್ಲ, ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಯಾವ ಕಾರು ಅಂದರೆ ನಮ್ಮ ಡಿ ವಿ ಅವರು ಇತ್ತೀಚೆಗಷ್ಟೇ ಒಂದು ಆಡಿ TTನ ಪರ್ಚೇಸ್ ಮಾಡಿದ್ದಾರೆ, ಸ್ಪೋರ್ಟ್ಸ್ ಕಾರ್. ಸೊ ಅದರಲ್ಲಿ ಬೇಗ ಹೋಗ್ತಾ ಇದ್ದೀವಿ ಆ್ಯಂಡ್ ಐಮ್ ರಿಯಲಿ ಎಕ್ಸೈಟೆಡ್. ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ಐ ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್ ಎ ಸ್ಪೋರ್ಟ್ಸ್ ಕಾರ್ ಆ್ಯಂಡ್ ವಿಲ್ ಬಿ ಗೋಯಿಂಗ್ ಔಟ್ ಆನ್ ಎ ಲಾಂಗ್ ಡ್ರೈವ್. ಸೊ ಬನ್ನಿ, ಲೆಟ್ ಅಸ್ ಸ್ಟಾರ್ಟ್ ದ ಜರ್ನಿ. ಇನ್ನೊಂದು 10 ನಿಮಿಷ ಇದೆ ಅಷ್ಟೇ. ಸೊ ಈ ಪರ್ಟಿಕ್ಯುಲರ್ ಡ್ರೈವ್ ಸ್ಟಾರ್ಟ್ ಆಗೋದು ನಮ್ಮ ಡಿ ವಿ ಅವ್ರ ಮನೆಯಿಂದ. ಸೊ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ RS457 ನನ್ನ ಹತ್ರ ಏನು ಮಾಡ್ತಿದೆ ಅಂದರೆ ಮೊನ್ನೆ ಅಷ್ಟೇ ಇದ್ರದ್ದು 1000 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಸರ್ವಿಸ್ ಸೆಂಟರ್ ಬಂದುಬಿಟ್ಟು ಡಿ ವಿ ಅವ್ರ ಮನೆಯಿಂದ ಆಲ್ಮೋಸ್ಟ್ 45 ಮಿನಿಟ್ಸ್ ಡ್ರೈವು. ಬಟ್ ನಮ್ಮ ಮನೆಯಿಂದ ಜಸ್ಟ್ 5 ನಿಮಿಷ ಅಷ್ಟೇ. ಸೊ ಅದರಿಂದ ನಾವೇನು ಮಾಡಿದ್ವಿ, ಲಾಸ್ಟ್ ರೈಡಲ್ಲಿ R3 ಡಿ ವಿ ಕೊಟ್ಬಿಟ್ಟು ನಾನು RS457 ತೊಗೊಂಬಂದೆ. ಸೊ ಈಗ ಆಲ್ರೆಡಿ ಫಸ್ಟ್ ಸರ್ವಿಸ್ ಎಲ್ಲ ಆಯಿತು. ಆ್ಯಂಡ್ ನನ್ನ R3 ಬಂದ್ಬಿಟ್ಟು ಡಿ ವಿ ಅವ್ರ ಮನೇಲಿದೆ ಆಬ್ವಿಯಸ್ಲಿ. ಸೊ ಇವಾಗ ಗಾಡಿನಲ್ಲಿ ಪಾರ್ಕ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಡ್ರೈವೆಲ್ಲ ಆದಮೇಲೆ R3ನ ನಾನು ಮನೆಗೆ ತೊಗೊಂಬರ್ತೀನಿ. ಆ್ಯಂಡ್ RS457 ಫಸ್ಟ್ ಸರ್ವಿಸ್ ಕಾಸ್ಟ್ ಎಷ್ಟಾಯಿತು ಅಂದರೆ 3600 ರೂಪೀಸ್ ಚೇಂಜ್ ಆಗಿದೆ, ವಿಚ್ ಈಸ್ ದ ಸೇಮ್ ಆ್ಯಸ್ ಮೈ R3, ಅದಕ್ಕೂ ಅಷ್ಟೇ ಆಗಿತ್ತು. ಸೊ ವೆನ್ ಇಟ್ ಕಮ್ಸ್ ಟು ಮೇಂಟೆನೆನ್ಸ್ ದ R3 ಆ್ಯಂಡ್ RS457 ಆರ್ ನೆಕ್ ಆ್ಯಂಡ್ ನೆಕ್ ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಈ ಹೊಸ ಗಾಡಿಗಳಲ್ಲಿ ಅಂಟಿಲ್ 12,000 13,000 ಕಿಲೋಮೀಟರ್ಸ್ ಏನೂ ಗೊತ್ತಾಗೋದಿಲ್ಲ. ಯಾಕಂದರೆ ಅದು ಬಂದ್ಬಿಟ್ಟು ಒಂಥರ ಹನಿಮೂನ್ ಪೀರಿಯಡ್ ಹೊಸ ಗಾಡಿಗಳಿಗೆ. ಸೊ ಏನು ವೇರ್ ಆ್ಯಂಡ್ ಟೇರ್ ಪಾರ್ಟ್ಸ್ ಚೇಂಜ್ ಮಾಡೋದಿಲ್ಲ, ಬರೀ ಆಯಿಲ್ ಚೇಂಜ್ ಮಾಡಿಸು, ಆಮೇಲೆ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿಸಿದ್ರೆ ಮುಗೀತು. ಮೇಂಟೆನೆನ್ಸು ಕಮ್ಮಿನ ಜಾಸ್ತಿನ ಅನ್ನೋದು ನಿಮಗೆ 13,000 ಕಿಲೋಮೀಟರ್ಸ್ ಆದಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಅವಾಗ ತಾನೇ ಬ್ರೇಕ್ ಪ್ಯಾಡ್ಸು ಮತ್ತು ಚೇನ್ ಸ್ಪ್ರಾಕೆಟ್ಟು, ಟೈರ್ಸು ಎಲ್ಲ ಚೇಂಜ್ ಮಾಡಿಸ್ಬೇಕಲ್ಲ. ಸೊ ದಟ್ ಈಸ್ ವೆನ್ ವಿಲ್ ಆ್ಯಕ್ಚುಲಿ ನೋ. ಬಟ್ ಎನಿವೇಸ್, this being a 500cc segment bike, it should be on the lower side. and already ನೀವು ತಮ್ನೇನಲ್ಲಿ ನೋಡ್ತೀರಾ ಕಾರ್ನ, ತುಂಬ ಚೆನ್ನಾಗಿದೆ ನೋಡೋಕ್ಕೆ ಪಿಕ್ಚರ್ಸಲ್ಲಿ. ನಾನು ಇದುವರೆಗೂ ಲೈವಾಗಿ ನೋಡಿಲ್ಲ, ಬಟ್ ಏನೇನು ಮಾಡಿಫಿಕೇಷನ್ಸ್ ಮಾಡಿಸಿದಾರಲ್ಲ, ಸೊ ಇಟ್ ಈಸ್ ವೆರಿ ಟೇಸ್ಟ್ಫುಲ್ಲಿ ಡನ್. ಸೊ ಇದೊಂದು ಪ್ರೀ ಓನ್ಡ್ ಕಾರು, ಬಟ್ ಇಟ್ ಈಸ್ ಬಾಟ್ ಫ್ರಮ್ ಎ ವೆಲ್ ನೋನ್ ಫ್ರೆಂಡ್ ಆಫ್ ಡಿ ವಿ ಓನ್ಲಿ. ಸೊ ಗೊತ್ತಿರೋರ ಹತ್ರನೇ ತೊಗೊಂಡಿರೋದು ಗಾಡಿ. ಸೊ ಅದರಿಂದ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಬೇಸಿಕಲಿ ಈ ಸೂಪರ್ ಬೈಕ್ಸು ಮತ್ತು ಸೂಪರ್ ಕಾರ್ಸ್ ತೊಗೋಬೇಕಂದ್ರೆ, ಸೂಪರ್ ಕಾರ್ಸ್ ಅವ್ರ ಸ್ಪೋರ್ಟ್ಸ್ ಕಾರ್ಸ್ ತೊಗೋಬೇಕಂದ್ರೆ ತುಂಬಾ ಬ್ಯಾಕ್ ಚೆಕಿಂಗ್ ಮಾಡಬೇಕು. ಆ್ಯಂಡ್ ತರೋ ಆಗಿ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಆ ಗಾಡಿದು ಹಿಸ್ಟ್ರಿ ಎಲ್ಲನೂ. ಯಾಕಂದರೆ ತೊಗೊಂಡಾದ್ಮೇಲೆ ಏನಾದರೂ ಎಡವಟ್ಟಾಯಿತು ಅಂದರೆ ಅದೇನು ಕಮ್ಮಿ ಕಾಸಲ್ಲ ರೆಡಿ ಮಾಡಿಸೋದು. ಬಟ್ ಲಕ್ ಏನಂದರೆ ಅದು ಡಿ ವಿ ಅವ್ರ ಕ್ಲೋಸ್ ಫ್ರೆಂಡ್ ಹತ್ರನೇ ಇತ್ತು ಗಾಡಿ. ಸೊ ಅದರಿಂದ ಇಟ್ ಈಸ್ ಅ ವೆರಿ ವೆಲ್ ಮೇಂಟೈನ್ಡ್ ಕಾರ್. ಸೊ ಬನ್ನಿ, ನಿಮಗೆ ತೋರಿಸ್ತೀನಿ ಸ್ವಲ್ಪ ಹೊತ್ರಲ್ಲೇ once we reach DV's place. ಡಿ ವಿ ಅವ್ರ ಅಪಾರ್ಟ್ಮೆಂಟ್ ರೀಚ್ ಆಯಿತು. ಮೋಸ್ಟ್ ಪ್ರಾಬ್ಲಿ ಒಂದು ಸ್ವಲ್ಪ ಮುಂದೆ ಅನಿಸುತ್ತೆ ಪಾರ್ಕಿಂಗು. ಒಂದೆರಡು ಸತಿ ಬಂದಿದ್ದೀನಿ ಮನೆಗೆ. ಓ ಕರೆಕ್ಟು, ಪಾರ್ಕಿಂಗ್ ಎಲ್ಲ ಚೇಂಜ್ ಆಗಿದೆ ಡಿ ವಿದು. ಬಟ್ ಇಫ್ ಐ ಆಮ್ ನಾಟ್ ರಾಂಗ್, ಸಿ ಬ್ಲಾಕ್ ಅವ್ರ ಮನೆ. ಎಲ್ಲಿ ಪಾರ್ಕಿಂಗು? ಪಾರ್ಕಿಂಗ್ ಚೇಂಜ್ ಆಯ್ತಲ್ಲ. ಇದ್ರ ಪಕ್ಕನಾ? ಓಕೆ.
ಎಲ್ಲೈತೆ ಕಾರು? ಲಾಕ್ ಮಾಡು. ನೋಡಿ ಹೆಂಗೈತೆ ಆಡಿ ಟಿ ಟಿ. ಗ್ರಾಫಿಕ್ಸ್ ಎಲ್ಲ ಕ್ರೇಜಿಯಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಇದು ಬಂದ್ಬಿಟ್ಟು ಹೈಡ್ರೋ ಡಿಪ್ಟ್ ಇದು ಏನು ಬ್ಯೂಟಿಫುಲ್ಲಾಗಿ ಬಂದಿದೆ, ಒಂಥರ ಫೋರ್ಸ್ಡ್ ಕಾರ್ಬನ್ ಲುಕ್ಕು. ಆ್ಯಂಡ್ ಇದು ಬಂದ್ಬಿಟ್ಟು ಕಾರ್ಬನ್ ಫೈಬರ್ ಸ್ಪಾಯ್ಲರು. ಆಲ್ಮೋಸ್ಟ್ ಇದೆ ಒಂದು 1.5 ಲಕ್ಷ ಅಲ್ಲ ಮಚ್ಚ? ಸೊ ಇನ್ನಷ್ಟು ಡೀಟೇಲ್ಸ್ ಆಮೇಲೆ ಕೊಡೋಣ. ಹೌದು ಹೌದು. ಬಟ್ ಡಿ ವಿ ಇಸ್ ಲಕ್ಕಿ ಟು ಗೆಟ್ ದಿಸ್ ಕಾರ್, ಯಾಕಂದರೆ ಇಟ್ ಲುಕ್ಸ್ ಲೈಕ್ ಎ ಮಿನಿ R8. ಫಸ್ಟ್ ಆಫ್ ಆಲ್ ಆಡಿ ಟಿ ಟಿನ ಮಿನಿ R8 ಅಂತಲೇ ಕರೆಯೋದು. ಬಟ್ ಇದಕ್ಕೆ ಮಾಡಿಸಿರೋ ಮಾಡ್ಸ್ ಮಾತ್ರ ವೆರಿ ಟೇಸ್ಟ್ಫುಲಿ ಡನ್. ಎಸ್ಪೆಷಲಿ ಪರ್ಫಾರ್ಮೆನ್ಸ್ ಮಾಡ್ಸ್ ಮಾಮ್. ಸೊ ಆಲ್ಮೋಸ್ಟ್ 400 BHP ಪುಷ್ ಮಾಡ್ತಿದೆಯಲ್ಲ? 400 ಪ್ಲಸ್ ಇದೆ. ಟಾರ್ಕ್ 600 ಪ್ಲಸ್ ಇದೆ. 600 ಪ್ಲಸ್. ಮೊನ್ನೆ ವೆನಮ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೆ ವಿಡಿಯೋ. ಹಾಂ, ಅವರು ಸೇಮ್ ಸೆಟಪ್ ಮಾಡ್ಕೊಂಡಿದ್ದಾರೆ. IS38 ಟರ್ಬೋ ಎಲ್ಲ ಹಾಕ್ಬಿಟ್ಟು. ಓಕೆ ಓಕೆ. 450 ಹಾರ್ಸ್ ಪವರ್, 600 ಸಮಥಿಂಗ್ ಟಾರ್ಕ್ ಇದೆ. ಸೊ ಐ ಥಿಂಕ್ ಇಟ್ ಶುಡ್ ಬಿ ದ ಸೇಮ್ ಫಿಗರ್ ಫಾರ್ ದಿಸ್. 600 Nm ಆಫ್ ಟಾರ್ಕ್ ಅಂದರೆ ಜಸ್ಟ್ ಯೋಚನೆ ಮಾಡಿ, ಇಷ್ಟು ಚಿಕ್ಕ ಗಾಡಿಗೆ ಈ ಗಾಡಿಯಲ್ಲಿ ಆರಾಮಾಗಿ ಸೂಪರ್ ಕಾರ್ಸ್ ಜೊತೆ ಆಟಾಡ್ಬೋದು. ಪ್ಲಸ್ ಅಡ್ವಾಂಟೇಜ್ ಏನಂದರೆ ಕ್ವಾಟ್ರೋ ಆಲ್ ವೀಲ್ ಡ್ರೈವ್. ಹೌದು, 600 Nm ಟಾರ್ಕ್ ತಡ್ಕೊಳ್ಳೋಕ್ಕೆ ಎಲ್ಲ ವೀಲ್ಗೂ ಟ್ರಾಕ್ಷನ್ ಇದೆ. ಹೌದು ಹೌದು ಹೌದು. ಲೂಸ್ ಔಟ್ ಆನ್ ಟ್ರಾಕ್ಷನ್, ಅದು ಅಡ್ವಾಂಟೇಜ್. ಸೊ ಬನ್ನಿ ಡ್ರೈವ್ ಸ್ಟಾರ್ಟ್ ಮಾಡೋಣ. ಗಾಡಿ ವಾರ್ಮಪ್ ಎಲ್ಲ ಆಗಿದೆ. ಫ್ರೇಮ್ಲೆಸ್ ಡೋರ್ಸ್. ಅಬ್ಬಾ, ಓಕೆ. ಹಂಸಲ್ ಟಚ್ ಆಗತ್ತಾ? ನೋಡ್ಕೊಂಡು ಇಳಿಸ್ಬೋದು. ನನಗೆ ಎಕ್ಸ್ಪೀರಿಯನ್ಸ್ ಇದೆ ಬಿಡು ಗುರು. ಕ್ರೇಜಿ ಫುಲ್ ಸೈಕ್ ಆಗಿದೆ ಸೌಂಡು. ಏನು ಮಚ್ಚ ಪುಲ್ಲದು, ಸೂಪರ್ ಬೈಕ್ ಪುಲ್ಲದು. ಹೌದು, ಕ್ರೇಜಿ. ಇದ್ರಲ್ಲಿ ಸ್ಲೋ ಆಗಿ ಓಡ್ಸೋಕ್ಕೆ ಆಗಲ್ಲ ಅನ್ಸುತ್ತೆ. ಅಲ್ಲ, ಕಾರ್ ಬಿಡಲ್ಲ ಸ್ಲೋ ಆಗಿ ಓಡ್ಸೋಕ್ಕೆ. ಆಟೋ ಮೋಡಲ್ಲಿ ಹಾಂ, ಅದು ಫುಲ್ಲು ಯಾವಾಗಲೂ ಲೋ ರೇವ್ಸ್ ಅಲ್ಲೇ ಇರುತ್ತೆ. ನಾನು ಮ್ಯಾನ್ಯಲ್ಗೆ ಹಾಕ್ತಿದ್ದೀನಿ ಈಗ. ಹಾಂ, ಓಕೆ ಓಕೆ ಓಕೆ. ಆಟೋ ಇಟ್ಬಿಟ್ರೆ ಬೇಗ ಬೇಗ ಶಿಫ್ಟ್ ಆಗುತ್ತೆ. ಆಗಲ್ಲ, ಫುಲ್ ಹೈ ಗೇರ್ಸ್ ಅಲ್ಲೇ ಇರುತ್ತೆ ಯಾವಾಗಲೂ. ನಿಂಗೆ ಅದು ಸೌಂಡೇ ಬರಲ್ಲ. ಸ್ವಲ್ಪ RPM ರೈಸ್ ಆಗ್ತಾ ಇದ್ದಂಗೆ ಗೇರ್ ಚೇಂಜ್ ಮಾಡ್ಕೊಂಡು ಹಾಂ 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 ಇಷ್ಟಲ್ಲೇ ಇರುತ್ತೆ. ನೀನು ಫುಲ್ ಫ್ಲೋರ್ ಮಾಡಿದ್ರಷ್ಟೇ ಅದು ಮಾಡಿದ್ರಷ್ಟೇ ಅದು ಡೌನ್ ಶಿಫ್ಟ್ ಮಾಡ್ಕೊಂಡು ಹೋಗುತ್ತೆ. ಹೌದು ಹೌದು. ಅದು ಆರಾಮಾಗಿ ಕ್ರೂಸ್ ಮಾಡ್ತಾ ಇರುತ್ತೆ. ಮ್ಯಾನ್ಯಲ್ ಮೋಡ್ಗೆ ಹಾಕ್ಕೊಂಡ್ರೆ ನಿಂಗೆ ಹೆಂಗೆ ಬೇಕು ಹಂಗಿರುತ್ತೆ ಗಾಡಿ ಅಷ್ಟೇ. ಇದು ಎಫಿಷಿಯನ್ಸಿ ಮೋಡಲ್ ಇದೆ ಇವಾಗ. ಹ್ಞೂ ಹ್ಞೂ ಹ್ಞೂ. ನೀನು ಸುಮ್ಮನೆ ಕ್ರೂಸ್
ಮಾಡ್ತಾ ಇರ್ಬೋದು ಇದರಲ್ಲಿ, ಏನು ಗೊತ್ತೇ ಆಗಲ್ಲ, ಸೌಂಡು ಬರಲ್ಲ ನಿಮಗೆ. ಯಾಕಂದರೆ ಸೌಂಡ್ ಓಪನ್ ಆಗೋದೇ ನಿಮಗೆ 3000 RPM ಮೇಲೆ. ಓಕೆ 3000 RPM ವರೆಗೂ ಹೋಗೋದಕ್ಕೆ ಬಿಡೋದೇ ಇಲ್ಲ, ಗೇರ್ ಚೇಂಜ್ ಮಾಡ್ತಾ ಇರುತ್ತೆ. ಇಷ್ಟೇ ಹಿಂಗಿರುತ್ತೆ, ಹಿಂಗೆ ಚೇಂಜ್ ಆಗ್ತಾ ಬೇಗ ಶಿಫ್ಟ್ ಮಾಡ್ಕೊಳತ್ತೆ. ಸೊ ಪ್ರೆಸೆಂಟ್ ಮೈಲೇಜ್ ಬಂದುಬಿಟ್ಟು 3.2. ಗೇರಲ್ಲಿದೆ. ಓ 6th ಗೇರಲ್ಲಿ. ಓಕೆ ಓಕೆ. ಯಾವಾಗೂ 2000 RPM ಕೆಳಗಡೆನೇ ಇರುತ್ತೆ ಗಾಡಿ. ಸೊ ಈ ಥರ ಓಡಿಸಿದ್ರೆ ಒಂದು 6-7 ಸಿಗ್ಬೋದಾ? ಸಿಟಿಲಿ ಈ ಥರ ಓಡಿಸಿದ್ರೆ 7-8 ಸಿಗುತ್ತೆ. ಹಾಂ, ಬೇಜಾನಾಯಿತು. ಹೈವೇಲಿ 13ವರೆಗೂ ಹೋಗುತ್ತೆ ಮೈಲೇಜು. ಓ ನೈಸ್. ತುಳಿಯೋಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಕುಡಿಯೋಕೆ ಸ್ಟಾರ್ಟ್ ಮಾಡಿ. ಅದೇ ತುಳಿದ್ರೆ 3-4 ಅಷ್ಟೇ. ಇಲ್ಲ 4-5. 4-5 ಅದಕ್ಕಿಂತ ಕೆಳಗಡೆ ಇಳಿಯಲ್ಲ. ಓಕೆ. 3-2 ಎಲ್ಲ ಲ್ಯಾಂಬೋ ಮಚ್ಚ. ಅಷ್ಟೊಂದು ಕುಡಿಯಲ್ಲ. ಪೋರ್ಷಾ, ಫರಾರಿ ಅವೆಲ್ಲ ಕುಡಿತಾವೆ. ಸೊ ಬೇಸಿಕಲಿ ಎಲ್ಲ ಇನ್ಫಾರ್ಮೇಷನ್ನು ಅದಲೇನೆ, ಇನ್ಕ್ಲೂಡಿಂಗ್ ಮ್ಯಾಪ್ಸನ್ನು. ಸೊ ಇಲ್ಲೊಂದು ಸಪ್ರೇಟ್ ಡಿಸ್ಪ್ಲೇ ಎಲ್ಲ ಬರೋಲ್ಲ ಇದಕ್ಕೆ. ಮ್ಯಾಪು ಇಲ್ಲೇ ತೋರಿಸೋದು. ಹೌದು.